ನಮಸ್ಕಾರ ವೀಕ್ಷಕರೇ, ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಈ ಆಗಸ್ಟ್ ತಿಂಗಳ 26ನೇ ತಾರೀಕಿನ ಬುಧವಾರ ನೇಪಾಳಕ್ಕೆ ಯಾವುದೇ ಥರದಲ್ಲೂ ಶುಭ ತರಲಿಲ್ಲ. ಬೆಳಗ್ಗೆ 9 ಗಂಟೆಗೆ ಕಂಡು ಕೇಳರಿಯದ ದುರಂತಕ್ಕೆ ನೇಪಾಳ ಸಾಕ್ಷಿ ಆಯಿತು. ಆ ಒಂದು ಪ್ರವಾಹದ ರಭಸವನ್ನು ನೋಡ್ತಾ ಇದ್ರೆ ಹೀಗೂ ಆಗೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಅಷ್ಟು ರಭಸವಾಗಿ ರಕ್ಕಸ ವೇಗದಲ್ಲಿ ಅಷ್ಟು ದೊಡ್ಡ ನದಿ, ಬೋಟಿಕೋಶಿ ನದಿ ಬಂದು ಅಪ್ಪಳಿಸಿ ಕ್ಷಣ ಮಾತ್ರದಲ್ಲಿ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಜನಗಳ ಬದುಕನ್ನು ಕೊಚ್ಚಿಕೊಂಡು ಹೋಗುತ್ತೆ. 106 ಗ್ರಾಮಗಳು ಕ್ಷಣ ಮಾತ್ರದಲ್ಲಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಕೊಚ್ಚಿ ಹೋಗಿಬಿಡ್ತವೆ. ಸಾವಿರಾರು ಜನ ಕಾಣೆಯಾಗ್ತಾರೆ. ಜೊತೆಗೆ ಹೇಳಿ ಕೇಳಿ ನೇಪಾಳದ ಈ ಭಾಗ, ಈ ಬೋಟಿಕೋಶಿ ನದಿ ಹರಿದ ಈ ಭಾಗ ಏನಿದೆಯಲ್ಲ, ನದಿ ಪಾತ್ರದ ಭಾಗ, ಇದು ಹೆಚ್ಚಾಗಿ ಪ್ರವಾಸಿ ತಾಣ, ಹೆಚ್ಚಿನ ಪ್ರವಾಸಿ ತಾಣಗಳು ಗುಡ್ಡಗಾಡು ಪ್ರದೇಶ. ರಸುವಾ ಜಿಲ್ಲೆ ಏನಿದೆಯಲ್ಲ, ಅದು ಗುಡ್ಡಗಾಡು ಪ್ರದೇಶ. ಅಲ್ಲಿ ಈ ಮೌಂಟೇನಿಯರಿಂಗಿಗೆ ಹೋಗುವಂಥವ್ರು, ಪರ್ವತಾರೋಹಣಕ್ಕೆ ಹೋಗುವಂಥವ್ರು, ಬೇರೆ ಬೇರೆ ಧಾರ್ಮಿಕ ಕಾರಣಗಳಿಗಾಗಿ ಹೋಗುವಂಥವ್ರು ಸಾಕಷ್ಟು ಜನ ಪ್ರವಾಸಿಗರು ಯಾತ್ರೆ ಮಾಡುವಂತಹ ಜಾಗ ಅದು. ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡೋದಕ್ಕೆ ಹೋದಂಥವರು, ಹೀಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಂಡು ಕೇಳರಿಯದ ಭೀಕರ ದುರಂತ ರಸುವಾ, ನವಾಕೋಟ್ ಹಾಗೂ ಧಾಡಿಂಗ್ ಈ 3 ಜಿಲ್ಲೆಗಳಲ್ಲಿ ಇದು ಸಂಭವಿಸಿದೆ. ಕಾರಣ ಏನು ಇದಕ್ಕೆ ಅನ್ನೋದೇನೆ. ನಾವು ಬೇಕಾದಷ್ಟು ಪ್ರವಾಹಗಳನ್ನು ನೋಡಿರ್ತೀವಿ, ಆದರೆ ಈ ಸಾರಿ ಬಂದಂತಹ ರಕ್ಕಸ ಪ್ರವಾಹ ಇದೆಯಲ್ಲ, ಅಷ್ಟು ವೇಗದಲ್ಲಿ ನದಿಯ ನೀರು ಒಳ್ಳೆ ಈ ಯಾವುದೋ ಗನ್ನಿಂದ ಶೂಟ್ ಮಾಡಿರೋ ಬುಲೆಟ್ ವೇಗದಲ್ಲಿ ನದಿಯ ನೀರು ನುಗ್ಗಿ ಬರುತ್ತೆ, ಯಾರು ಊಹೆ ಮಾಡದ ವೇಗದಲ್ಲಿ. ಹಾಗೆ ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ ನೇಪಾಳದಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳ ಭೂ ವಿಜ್ಞಾನಿಗಳನ್ನು ಕಾಡಿದೆ, ಪರಿಸರ ತಜ್ಞರನ್ನು ಕಾಡಿದೆ. ಹೇಗೆ ಸಾಧ್ಯ ಇದು ಅಂತ. ಯಾಕಂತಂದ್ರೆ ಅಲ್ಲಿ ಅತಿಯಾದ ಮಳೆ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹೇಗೆ ಇದ್ದಕ್ಕಿದ್ದ ಹಾಗೆ ನುಗ್ಗಿ ಬರೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಯಾರು ಊಹೆನೂ ಕೂಡ ಮಾಡಿರಲಿಲ್ಲ. ಸೊ ಇದಕ್ಕೆ ಕಾರಣ ಗ್ಲೇಷಿಯಲ್ ಫ್ಲಡ್ ಇದು ಅಂತ ಹೇಳಲಾಯಿತು. ಗ್ಲೇಷಿಯಲ್ ಫ್ಲಡ್ ಅಂತಂದರೆ ಹಿಮಗಡ್ಡೆ ಕುಸಿದು ಹಿಮ ಕರಗಿ ನೀರಾಗಿ ಹರಿಯುವಂಥದ್ದು. ಸೊ ಅಂಥದ್ದೊಂದು ಪ್ರವಾಹ ನೇಪಾಳ ಚೀನಾ ಗಡಿಯಲ್ಲಿ ಹಾಗೂ ಟಿಬೆಟ್ ನೇಪಾಳ ಗಡಿಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಯಿತು. ಏನಾಯ್ತಂದರೆ, ಈ ಬೋಟೆಕೋಶಿ ನದಿಯ ಉಪನದಿಯಾದಂತಹ ಲೇಂಡೆ ಅನ್ನುವಂಥ ಜಾಗದಲ್ಲಿ, ಆ ಲೇಂಡೆ ನದಿಯ ಹರಿವನ್ನು ಈ ಹಿಮದ ಗಡ್ಡೆ ಬ್ಲಾಕ್ ಮಾಡಿದ್ರಿಂದ ಆ ನಂತರ ಅಷ್ಟು ದೊಡ್ಡ ರಭಸದ ಪ್ರವಾಹ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಎಲ್ಲಂದರಲ್ಲಿ ಶವಗಳು, ಒಂದು ಕನಿಷ್ಠ 332 ಜನ, ಈ ಕ್ಷಣಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ 332 ಜನ. ಸಾವಿನ ಸಂಖ್ಯೆ ಖಂಡಿತವಾಗ್ಲೂ ಏರಿಕೆ ಆಗಬಹುದು. ಅಷ್ಟು ಜನ ಈ ಪ್ರವಾಹದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ ಅಂದರೂ 1000 ಮಂದಿ ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಸುಮಾರು 644 ಮಂದಿ ಇದರಲ್ಲಿ ಪ್ರವಾಸಿಗರೇ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಆ ಭಾಗ ಸಂಪೂರ್ಣ ಪ್ರವಾಸಿಗರಿಂದಲೇ ತುಂಬಿದ್ದಂತಹ ಭಾಗ. ಇನ್ನು ಈಶಾ ಫೌಂಡೇಶನ್ನ 77 ಯಾತ್ರಾರ್ಥಿಗಳು ನಾಪತ್ತೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಮಂದಿ ನೋಡಿ, 22 ಜನ US ನವರು, ಹಾಗೆಯೇ 12 ಜನ ಕೆನಡಾದವರು, 11 ಜನ ಆಸ್ಟ್ರೇಲಿಯಾದವರು, ಬೇರೆ ಬೇರೆ ದೇಶಗಳ ಪ್ರಜೆಗಳು ಇದ್ದರು ಅಂತ. ಜೊತೆಗೆ ಅಲ್ಲಿ ಒಂದು ಬೃಹತ್ ಜಲವಿದ್ಯುತ್ ಘಟಕವನ್ನೇ ಕೊಚ್ಚಿಕೊಂಡು ಬರುತ್ತೆ ಆ ನದಿಯ ಪ್ರವಾಹ. ಹಾಗೆಯೇ ಅನೇಕ ಯಾತ್ರಾ ಮಾರ್ಗಗಳೇ ಸಂಪೂರ್ಣ ಕೊಚ್ಚೋಗಿದೆ. ರಕ್ಷಣಾ ಕಾರ್ಯಾಚರಣೆ ಅಂತೂ ಭಾಳ ಕಷ್ಟ ಅಲ್ಲಿ. ಯಾಕಂತಂದರೆ ಆ ಸಿಲ್ಟ್ ಇದೆಯಲ್ಲ, ಆ ಕೆಸರು ನೀರು ಇನ್ನೂ ಕೂಡ ಹಾಗೆ ಇದೆ ಅಲ್ಲಿ. ಹಾಗಾಗಿ ಎಲ್ಲೆಂದರಲ್ಲಿ ಶವಗಳು ಸಿಗ್ತಾ ಇದ್ದಾವೆ. ಕ್ಷಣ ಮಾತ್ರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಹಳ್ಳಿಗಳು ಕೊಚ್ಕೊಂಡು ಹೋಗಿದ್ದಾವೆ. ಸೊ ಉತ್ತರ ನೇಪಾಳ ಹಾಗೂ ಟಿಬೆಟ್ನ ಭಾಗದಲ್ಲಿ ಅತ್ಯಂತ ಹೆಚ್ಚು ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದನ್ನು ಏನಂತಾರೆ ಅಂದರೆ ಕ್ಯಾಸ್ಕೇಡಿಂಗ್ ಹಜಾರ್ಡ್ಸ್ ಅಂತಾರೆ. ಅಂದರೆ ಒಂದು ಅವಘಡ ಸಂಭವಿಸುತ್ತೆ, ಅದರ ಪರಿಣಾಮವಾಗಿ ಮತ್ತೊಂದು, ಅದರ ಪರಿಣಾಮವಾಗಿ ಮತ್ತೊಂದು, ಹೀಗೆ ಅವಘಡಗಳು, ಸರಣಿ ಅಪಘಾತಗಳು ಸಂಭವಿಸ್ತಾ ಹೋಗುವಂಥದ್ದು ಕ್ಯಾಸ್ಕೇಡಿಂಗ್ ಹಜಾರ್ಡ್ಸ್. ಇದು ಆ ಥರ ಆಗಿದೆ ಇಲ್ಲಿ ಅಂತ ವಿಜ್ಞಾನಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನಿಖರ ಕಾರಣ ಹೀಗೆ ಆಗಿದೆ, ಇಷ್ಟೇ ಆಗಿದೆ ಅಂತ ನಿಖರವಾಗಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಆದರೂ ಸ್ಯಾಟಲೈಟ್ ಪಿಕ್ಚರ್ಸ್ ಸಿಗ್ತಾ ಇದೆ ಒಂದಷ್ಟು, ಏನಾಗಿರ್ಬೋದು ಅಂತ. ಈ ಬೋಟಿಕೋಶಿ ನದಿಗುಂಟ ವಿಜ್ಞಾನಿಗಳು ಉಪಗ್ರಹ ಚಿತ್ರಗಳನ್ನು ಆಧರಿಸಿ ಅಧ್ಯಯನ ಮಾಡಿದಾಗ ಒಂದಷ್ಟು ವಿಚಾರಗಳು ತಿಳಿದು ಬರ್ತಾ ಇದೆ. ತ್ರಿಶೂಲಿ ಮತ್ತು ಬೋಟಿಕೋಶಿ ನದಿಯಲ್ಲಿ ಪ್ರವಾಹ ದೊಡ್ಡ ಪ್ರಮಾಣದಲ್ಲಿ ಉಂಟಾಗಿದೆ, ಇಷ್ಟೊಂದು ದೊಡ್ಡ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಆ ಹಿಮಗಡ್ಡೆ ಅದು ಹೇಗೆ ಕುಸಿದು ಬೀಳುತ್ತೆ ಅಂದರೆ ನೋಡಿ, ನೇಪಾಳದ ಹೈಡ್ರಾಲಜಿ ವಿಭಾಗ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ ಪರಿಣಿತರಿದ್ದಾರೆ ಅದರಲ್ಲಿ. ಸೊ ಅವರು ಇದ್ರ ಬಗ್ಗೆ ಈ ಕ್ಷಣಕ್ಕೆ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಉಪಗ್ರಹ ಚಿತ್ರಗಳನ್ನು ಆಧರಿಸಿ, ಅಫ್ಕೋರ್ಸ್ ಇದು ಗ್ಲೇಷಿಯಲ್ ಲ್ಯಾಂಡ್ ಸೈಡ್. ಗ್ಲೇಷಿಯಲ್ ಅಂದರೆ ಹಿಮ ಇರುವಂತಹ ಭಾಗ. ಹಿಮದ ಗಡ್ಡೆಗಳು ದೊಡ್ಡ ಪ್ರಮಾಣದಲ್ಲಿ ಕುಸಿದು ನದಿಗೆ ಬಿದ್ದಿದ್ದಾವೆ. ಸೊ ಎಲ್ಲಿ ಅಂತ ಅಂದರೆ ಸುಮಾರು 20 ಕಿಲೋಮೀಟರ್ ನೇಪಾಳ ಟಿಬೆಟ್ ಗಡಿಯುದ್ದಕ್ಕೂ
ಸುಮಾರು 20 ಕಿಲೋಮೀಟರ್ ಭೂಭಾಗದಲ್ಲಿ, ಅಷ್ಟು ನದಿಯ ಭಾಗದಲ್ಲಿ ದೊಡ್ಡ ದೊಡ್ಡ ಹಿಮಗಡ್ಡೆಗಳು, ಅಂದರೆ ಪರ್ವತೋಪಾದಿಯಲ್ಲಿ ಹಿಮ ಕುಸಿದು ನದಿಗೆ ಬಿದ್ದಿದೆ. ಹಾಗೆ ಬಿದ್ದಾಗ ಏನಾಗುತ್ತೆ, ಅದು ಬ್ಲಾಕ್ ಮಾಡಿದೆ, ನದಿಯ ಹರಿವನ್ನು ದೊಡ್ಡ ಪ್ರಮಾಣದಲ್ಲಿ ಬ್ಲಾಕ್ ಮಾಡಿದೆ. ಒಂದು ರೀತಿಯಲ್ಲಿ ಒಂದು ಮಿನಿ ಟೆಂಪರರಿ ಡ್ಯಾಮ್ ಥರ ಅದು ಹಿಂದೆ ಹರಿದು ಬರ್ತಾ ಇರುವಂತಹ ನೀರೆಲ್ಲ ಕೂಡ ಅಲ್ಲಿ ಬ್ಲಾಕ್ ಆಗ್ತಾ ಬಂದಿದೆ. ಒಂದೇ ಸರಿಗೆ ಆ ಗಡ್ಡೆಗಳು ಕರಗಿದಾಗ ಅದು ಡ್ಯಾಮ್ ಒಡೆದ್ರೆ ಯಾವ ಒಂದು ರಭಸದಲ್ಲಿ ನೀರು ಬರುತ್ತೋ ಆ ರಭಸದಲ್ಲಿ ನೀರು ಎಲ್ಲೆಂದರಲ್ಲಿ ನುಗ್ಗು ಬಂದಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸದ್ಯ. ಜೊತೆಗೆ ಯಾಕೆ ಹಿಂಗಾಯಿತು ಅಂತ, ಆ ಕುಸಿತ ಯಾಕಾಯಿತು ಅಂತ ಈಗ ಸದ್ಯ ವಿಜ್ಞಾನಿಗಳು ಊಹೆ ಮಾಡ್ತಾ ಇರೋದು, ಈ ಹಿಂದೂ ಕುಶ್ ರೇಂಜಲ್ಲಿ, ಹಿಮಾಲಯನ್ ಹಿಂದೂ ಕುಶ್ ರೇಂಜಲ್ಲಿ ಆ ಜಾಗದಲ್ಲಿ ಗ್ಲೇಷಿಯರ್ ಮೆಲ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ, ಅಂದರೆ ಹಿಮ ಕರಗಿ ನದಿಗೆ ಬೀಳ್ತಾ ಇದೆ ಅಂತ. ಯಾಕಂತಂದರೆ ಕ್ಲೈಮ್ಯಾಟಿಕ್ ಚೇಂಜ್ನಿಂದ ಅಂತ ಹೇಳಲಾಗ್ತಾ ಇದೆ. ವಾತಾವರಣದಲ್ಲಿ ಉಂಟಾಗ್ತಾ ಇರುವಂಥ ಏರುಪೇರಿನಿಂದ ಹಿಮ ಅರ್ಧರ್ಧ ಭಾಗ ಒಡೆದು ನದಿಗೆ ಬೀಳ್ತಾ ಇದೆ. ಆ ನದಿಯಲ್ಲಿ ಬ್ಲಾಕ್ ಆಗಿ ಇದ್ದಕ್ಕಿದ್ದಂಗೆ ನೀರಿನ ಮಟ್ಟ, ಹಾಗಾಗಿನೇ ನೋಡಿ ಸುಮಾರು 8-9 ನಿಮಿಷದಲ್ಲಿ 30 ಅಡಿಯಷ್ಟು ನದಿಯ ನೀರಿನ ಮಟ್ಟ ಇದ್ದಕ್ಕಿದ್ದಂಗೆ ಜಾಸ್ತಿಯಾಗಿ ಅದು ಕೊಚ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಈಗ ನಾನು ಹೇಳ್ತಾ ಇದ್ದ ಹಾಗೆ ಅದು ಡೆಬ್ರಿಸ್, ಅಂದರೆ ಕಟ್ಟಡಗಳ ಅವಶೇಷಗಳು, ಬೇರೆ ಬೇರೆ ಅವಶೇಷಗಳನ್ನು ಹೊತ್ತು ಆ ನದಿ ರಭಸದಿಂದ ಸಾಗುವಾಗ ಇನ್ನಷ್ಟು ಹಾನಿಯಾಗತ್ತೆ. ಹಾಗಾಗಿ ಆ ಡೆಬ್ರಿಸನ್ನು ಕ್ಯಾರಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇನ್ನಷ್ಟು ಹಾನಿ ಉಂಟಾಗಿದೆ ಅಂತ. ಸೊ ಈಗ ತಜ್ಞರು ಹೇಳ್ತಾ ಇರೋ ಪ್ರಕಾರ ಸೆಕೆಂಡ್ ವೇವ್, ಥರ್ಡ್ ವೇವ್ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದಿಷ್ಟು, ಯಾಕಂದರೆ ಹಿಮ ಬೀಳೋದನ್ನು ಯಾರೂ ತಡೆಯೋಕ್ಕಾಗ್ತಾ ಇಲ್ಲ ಅಲ್ಲಿ ಹಿಮಾಲಯನ್ ರೇಂಜಲ್ಲಿ. ಒಂದು ವೇಳೆ ಮತ್ತಷ್ಟು ಹಿಮದ ಗಡ್ಡೆಗಳು ಕುಸಿದು ಬಿದ್ದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಮತ್ತೆ ಇನ್ನೊಂದು ವೇವ್ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಜನಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಭಾರತ ತನಗೆ ಸಾಧ್ಯ ಇರೋ ಎಲ್ಲ ಸಹಾಯ ಹಸ್ತವನ್ನು ನೇಪಾಳಕ್ಕೆ ಚಾಚಿದೆ. ಭಾರತದ ಸೇನಾ ಪಡೆ ಹೋಗಿ ಅಲ್ಲಿ ಸಾಕಷ್ಟು ಸಹಾಯವನ್ನು, ರಕ್ಷಣಾ ಪಡೆಗಳು ಹೋಗಿ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾವೆ. ನೂರಾರು ಹೆಲಿಕಾಪ್ಟರ್ಗಳ ಮುಖಾಂತರ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಪ್ರಕೃತಿ ಮುನಿಸಿಕೊಂಡ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನವನನ್ನು ಹಾನಿಗೀಡು ಮಾಡಬಲ್ಲುವುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ನಮ್ಮ ಯಾವ ಆಧುನಿಕತೆಯು, ನಮ್ಮ ಯಾವ ತಂತ್ರಜ್ಞಾನವು, ನಮ್ಮ ಯಾವ ರಕ್ಷಣಾ ವಿಧಾನವೂ ಕೂಡ ಪ್ರಕೃತಿಯ ಕೋಪದ ಮುಂದೆ ನಿಲ್ಲದೆ ಹೋಯಿತು ಅನ್ನೋದು ನಿಜಕ್ಕೂ ಅತ್ಯಂತ ದುರದೃಷ್ಟಕರ. ವೀಕ್ಷಕರೇ, ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.